ಪರಂಪರೆ ಟ್ರಸ್ಟ್ ಪ್ರೌಡ್ಲಿ ಪ್ರೆಸೆಂಟ್ಸ್ ಸಾಲದ ಮಗು ಸೋಷಿಯಲ್ ಪ್ಲೇ. ಈಗ ನಮ್ಮ ಪ್ರಯೋಗ ಪ್ರಾರಂಭ. ಈಗ ನಮ್ಮ ಪ್ರಯೋಗ ಪ್ರಾರಂಭ, ನೆನೆದೆ ಬದಕೆ ನಿನ್ನ ಹೇರಂಭ. ಪ್ರಥಮಗಳಿಗೆ ಪೂಜಿತ, ಪ್ರಥಮಗಳಿಗೆ ಪೂಜಿತ, ಕಾಯೋ ನಮ್ಮ ಅನವರತ. ಈಗ ನಮ್ಮ ಪ್ರಯೋಗ ಪ್ರಾರಂಭ, ನೆನೆದೆ ಬದಕೆ ನಿನ್ನ ಹೇರಂಭ. ಆಟದೊಳಗೆ ಗಲಿಬಿಲಿಗೊಳಿಸಿ ಸೊಂಡಿಲೆತ್ತಿ ನಗಬೇಡ, ಅಭಿನಯದೊಳಗೆ ಕಸಿವಿಸಿ ಮಾಡಿ ಹೊಟ್ಟೆ ಕುಲುಕಿಸಿ ಕುಣಿಬೇಡ. ಆಟದೊಳಗೆ ಗಲಿಬಿಲಿಗೊಳಿಸಿ ಸೊಂಡಿಲೆತ್ತಿ ನಗಬೇಡ, ಅಭಿನಯದೊಳಗೆ ಕಸಿವಿಸಿ ಮಾಡಿ ಹೊಟ್ಟೆ ಕುಲುಕಿಸಿ ಕುಣಿಬೇಡ. ಆಡಿಸೆಮ್ಮನು ಸರಾಗದಿ ಆಡುವೆವು ಸಂತೋಷದಿ, ಆಡಿಸೆಮ್ಮನು ಸರಾಗದಿ ಆಡುವೆವು ಸಂತೋಷದಿ. ಪ್ರಯೋಗ ನೋಡಲು ನೀನು ಬಂದು, ಪ್ರಯೋಗ ನೋಡಲು ನೀನು ಬಂದು ಪ್ರೇಕ್ಷಕರ ಜೊತೆ ಕುಳಿತು ಬಿಡು. ಈಗ ನಮ್ಮ ಪ್ರಯೋಗ ಪ್ರಾರಂಭ, ನೆನೆದೆ ಬದಕೆ ನಿನ್ನ ಹೇರಂಭ, ನೆನೆದೆ ಬದಕೆ ನಿನ್ನ ಹೇರಂಭ. ಈಗ ನಮ್ಮ ಪ್ರಯೋಗ ಪ್ರಾರಂಭ. ಈಗ ನೋಡೋಣ ನಾಟಕ ಸಾಲದ ಮಗು. ಕತ್ತಲು ಹೆಪ್ಪುಗಟ್ಟಿಕೊಂಡಿತ್ತು. ಜಗತ್ತೆಲ್ಲ ಮಸಿಯಲ್ಲಿ ಅಳಿಸಿ ಹೋದಂತಿತ್ತು. ಜಗತ್ತೆಲ್ಲ ಮಸಿಯಲ್ಲಿ ಅಳಿಸಿ ಹೋದಂತಿತ್ತು. ತಡೆ ಇಲ್ಲದೆ ಜಡಿಮಳೆ ಜೋ ಎಂದು ಬೀಳುತ್ತಿತ್ತು. ತಡೆ ಇಲ್ಲದೆ ಜಡಿಮಳೆ ಜೋ ಎಂದು ಬೀಳುತ್ತಿತ್ತು. ಬಿರುಸಾದ ಗಾಳಿ ಒಂದೊಂದು ಸಾರಿ ಭರದಿಂದ ಬೀಸುವುದು. ಬಿರುಸಾದ ಗಾಳಿ ಒಂದೊಂದು ಸಾರಿ ಭರದಿಂದ ಬೀಸುವುದು. ಒಮ್ಮೆ ಮುಕ್ಕರಿಸಿ ನಿಲ್ಲುವುದು, ಒಮ್ಮೆ ಮುಕ್ಕರಿಸಿ ನಿಲ್ಲುವುದು.
ಮಲೆನಾಡಿನ ಕಾಡು ತುಂಬಿದ ಮಲೆಗಳು ಆ ಕಾರ್ಗತ್ತಲೆಯಲ್ಲಿ ರೂಪು ರೇಖೆ ಕೂಡ ಕಾಣದಂತೆ ವಿಶೇಷವಾಗಿ ಮಾಯವಾಗಿದ್ದವು. ಬಿರುಸಾದ ಗಾಳಿ ಬೀಸಿದಾಗ ಅರಣ್ಯವೆಲ್ಲ ಹೋ ಎಂದು ಗರ್ಜಿಸಿದಂತಾಗುವುದು. ಗಾಳಿ ಮೃದುವಾದಾಗ ಕಾಡಿನ ಮರಗಳ ಮೇಲೆಯೂ ಮನೆಯ ಮುಂದಿನ ಅಡಿಕೆ ಬಾಳೆಯ ತೋಟದ ಮೇಲೆಯೂ ಮನೆಗೆ ಹೊದಿಸಿದ ಹಿಂಚುಗಳ ಮೇಲೆಯೂ ತೋರ ಹನಿಗಳು ಬಿದ್ದು ಬಿದ್ದು ಪಚ್ಚಟ್ ಬರ್ಸ ಎಂದು ನಾನಾ ವಿಧವಾಗಿ ವಿಷಣ್ಣವಾಗಿ ರವ ಮಾಡುವ ಆ ಮಳೆಗಾಳಿಗಳ ಅಗತ್ಯವನ್ನು ಸಾವಿರಾರು ಕಪ್ಪೆಗಳು 10 ದಿಕ್ಕುಗಳಿಂದ ಹೊರಬಿಟ್ಟುತ್ತ ತಲೆ ಚಿಟ್ಟುಳಿಸುತ್ತಿದ್ದವು. ಅವುಗಳ ಜೊತೆಗೆ ಕೆಲವು ನಿಶಾಚರ ವನ್ಯ ಕ್ರಿಮಿಗಳು ಮರದ ಪೊಟೆರೆಗಳಲ್ಲಿ ಕುಳಿತು ಕರ್ಕಶವಾಗಿ ಕೀರುತ್ತಿದ್ದವು. ಮನೆ ಬಳಿ ಇದ್ದ ತೆಂಗಿನ ಮರಗಳಲ್ಲಿ ಮರಿಗಳು ಗಾಳಿಗೆ ಚಿರ ಮರ್ಮರ ನಾದಕ್ಕೆ ಸದ್ದಿಗೆ ಸದ್ದನ್ನು ಸೇರಿಸುತ್ತಿದ್ದವು. ಆಕಾಶದಲ್ಲಿ ಮುಗಿಲು ಕವಿದು ಕುರುಡು ಗತ್ತಲೆ ತುಂಬಿತು. ಒಂದೊಂದು ಸಾರಿ ಇರುಳಿನ ಗುಟ್ಟನ್ನು ತಿಳಿಯಲೋಸುಗ ಹಗಲು ಇಣುಕಿತೋ ಎಂಬಂತೆ ಬಳ್ಳಿ ಮಿಂಚು ಮುಗಿಲುಗಳ ಸಂಧಿಯಲ್ಲಿ ನಾಗರ ಹಾವಿನಂತೆ ನಾಲಿಗೆ ಎತ್ತಿ ಚುರ ಚುರ ಗುಟ್ಟ ಹೊಳೆದು ಕಣ್ಮರೆಯಾಗುತ್ತಿತ್ತು. ಜಗತ್ತು ನಾದಮಯ, ತಿವಿರಮಯ, ವರ್ಷಮಯವಾಗಿತ್ತು. ಮನೆಯ ಸುತ್ತಲೂ ನೀರು ಕಾಲುವೆಗಳು, ತೊರೆಗಳು ಕೆರಳಿದ ಸಿಂಹಗಳಂತೆ ಭೋರ್ಗರೆದು ಹರಿಯುತ್ತಿದ್ದವು. ಗುಡುಗು ದಿಗಂತದಿಂದ ದಿಗಂತದವರೆಗೆ ಉರುಳುತ್ತಿದೆ. ಆ ಮಳೆ, ಆ ಗಾಳಿ, ಆ ನಿರಂತರ ನಾದ, ಆ ಕಾಲದ ಚಳಿ, ಇವುಗಳಲ್ಲಿ ಬೆಚ್ಚಗೆ ಮನೆಯೊಳಗೆ ಮಲಗಿಕೊಳ್ಳುವ ಯಾರಿಗೆ ತಾನೇ ನಿದ್ದೆ ಬರುವುದಿಲ್ಲ? ಮನೆಯಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಹೀಗಿರಲು ಒಂದು ಸಾರಿ ಗಾಳಿ ಭಯಂಕರವಾಗಿ ಬೀಸಿತು. ಮಳೆ ಭಯಂಕರವಾಗಿ ಬಿತ್ತು. ಮಿಂಚು ಭಯಂಕರವಾಗಿ ಮಿಂಚಿತು. ಕೂಡಲೇ ಭಯಂಕರ ಭಯಾನಕವಾಗಿ ಸಿಡಿ ನೆರಗಿತು. ಬ್ರಹ್ಮಾಂಡವೇ ಕೆಳಗೆ ಬಿದ್ದು ಗಾಜಿನ ಬುರುಡೆಯಂತೆ ಪಟಪಟನೆ ಕುಡಿಯಾಯಿತೋ ಎಂಬಂತೆ ಸಿಡಿ ನೆರಗಿತು. ಗೌಡರಿಗೆ ದಿಗಿಲ್ಲೆಂದು ಎಚ್ಚರವಾಯಿತು. ಭಾ ಭಾ ಏಸುಬಾ ಎಂದು ಕೂಗಿ ಕರೆದರು. ಸುಬ್ಬನಿಗೆ ಎಚ್ಚರವಾಯಿತು. ಅವನು ಕೆಳಚಕಲಿಯ ಒಂದು ಮೂಲೆಯಲ್ಲಿ ಯಾರೋ ದಾನ ಮಾಡಿದ್ದ 2-3 ಚಿಂದಿ ಕಂಬಳಿಗಳನ್ನು ಬಲವಾಗಿ ಸುತ್ತಿಕೊಂಡು ಎದೆ ಏರಿಸಿದ ಬಿಲ್ಲಿನಂತೆ ಬಾಗಿ ಬಿದ್ದಿದ್ದರು. ಬಹಳ ಚಿಕ್ಕವನಾದ ಅವನು ಆ ದಿನವೆಲ್ಲ ಗದ್ದೆಯಲ್ಲಿ ದೊಡ್ಡವರಲ್ಲಿ ಕೆಲಸ ಮಾಡಿ ದಣಿದಿದ್ದ ಅನಾಥರಿಗೆ ಪರಮ ಜನನಿಯಾದ ನಿದ್ರಾದೇವಿಯ ಮಡಿಲಿನಲ್ಲಿ ಆ ಪರದೇಶಿ ಬಾಲಕರು ಪರ ಒಟ್ಟು ಬಿದ್ದಿದ್ದರು. ಗೌಡರಿಗೆ
ನನಗೆ ರೇಗಿತು. ಸುಬ್ಬಾ 2-3 ಸಲ ಕೂಗಿದರು. ಆ ಮಳೆ ಗಲಭೆಯಲ್ಲಿ ಅವರ ಧ್ವನಿ ಅವರಿಗೆ ಕೇಳಿಸುವುದಿರಲಿಲ್ಲ. ಏ ಸುಬ್ಬಾ, ಅದನ್ನು ಕೂಗಿದರು. ಹಾಸಿಗೆ ಎದ್ದು ಬೆತ್ತವನ್ನು ಹಿಡಿದುಕೊಂಡು ನೇರ್ತಗಳಿಂದ ಕೆಳಗಿಳಿದರು. ಸುಬ್ಬಾ, ಸುಬ್ಬಾ, ಏ ಸುಬ್ಬಾ, ಛೆ! ಗೌಡರು ಮನೆಯ ಯಜಮಾನರು, ಶ್ರೀಮಂತರು, ಆ ಗ್ರಾಮಕ್ಕೆಲ್ಲ ಒಡೆಯರು. ಕಠೋರ ಸ್ವಭಾವದವರು. ಅವರಿಗೆ ವಯಸ್ಸು ಸುಮಾರು 60ರ ಮೇಲಾಗಿತ್ತು. 3 ಮದುವೆಗಳಾಗಿದ್ದವು. 4-5 ಮನೆತನಗಳಿಗೆ ಹೆಚ್ಚು ಬಡ್ಡಿಯ ಮೇಲೆ ಸಾಲ ಕೊಟ್ಟು ಅವುಗಳನ್ನು ಹಾಳು ಮಾಡಿದರು. ಅವರನ್ನು ಕಂಡರೆ ಎಲ್ಲರಿಗೂ ಹುಲಿಯನ್ನೇ ಕಂಡಂತೆ ಭೀತಿ. ಗೌಡರ ಭೀತಿಯನ್ನು ತನಗೆ ತೋರಿಸೋ ಗೌರವವೆಂದು ತಿಳಿದುಕೊಂಡಿದ್ದರು. ಗೌಡರು ಮೈತುಂಬ ಲಾಭದ ಪಟ್ಟಿ ಹಾಕಿಕೊಳ್ಳುತ್ತಿದ್ದರು. ನಿತ್ಯವೂ ಶಿವ ಪೂಜೆ ಮಾಡುತ್ತಿದ್ದರು. ಅವರಿಗೆ ನಿಯಮ ನಿಷ್ಠೆಗಳಿಗೆ ಏನು ಕಡಿಮೆ ಇರಲಿಲ್ಲ. ಬ್ರ್ಯಾಂಡಿ ಕುಡಿಯದೆ ಅವರಿಗೆ ನಿದ್ದೆನೂ ಬರುತ್ತಿರಲಿಲ್ಲ. ಬ್ರ್ಯಾಂಡಿಯನ್ನು ತೆಗೆದು ಶೀಸೆಯಿಂದ ಗ್ಲಾಸಿಗೆ ಹಾಕುತ್ತಾ ಹೊರಗಿನವರಿಗೆ ತಾವು ದೇವರ ಧ್ಯಾನದಲ್ಲಿರುವರೆಂದು ತಿಳಿದುಕೊಳ್ಳಲೆಂದು ಮುಚ್ಚುವ ತೆಗೆಯುವ ಸದ್ದು ಹಾಗೂ ಗ್ಲಾಸಿಗೆ ಕುಯ್ಯುವ ಸದ್ದು ಹೊರಗಿನವರಿಗೆ ಕೇಳಿಸಬಾರದೆಂದು ಹರಿನಾರಾಯಣ, ಹರಿನಾರಾಯಣ, ಹರಿನಾರಾಯಣ. ಇದೇನು ಅಲ್ಲವೇ? ಹರಿನಾರಾಯಣ, ಹರಿನಾರಾಯಣ, ಹರಿನಾರಾಯಣ. ಇದೇನು ಮನವೇ? ಹರಿನಾರಾಯಣ, 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 ಏನು ಮನವೇ? ಹರಿನಾರಾಯಣ, 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 ಏನು ಮನವೇ? ಸುಬ್ಬ 8-10 ವರ್ಷದ ಹುಡುಗ. ಸುಬ್ಬನ ತಂದೆ ರಂಗ ಗೌಡರ ಒಕ್ಕಲಾಗಿದ್ದ. ಸುಬ್ಬನ ತಾಯಿ ತನ್ನ ಮಗನಿಗೆ ಜನ್ಮ ಕೊಟ್ಟು 2 ವರ್ಷಗಳಲ್ಲಿ ತೀರಿ ಹೋಗಿದ್ದಳು. ಆಗ ರಂಗ ಮತ್ತೊಂದು ಮದುವೆ ಮಾಡಿಕೊಳ್ಳಬೇಕೆಂದು ಪ್ರಯತ್ನ ಪಟ್ಟನು. ಹೆಣ್ಣು ಕೂಡ ಗೊತ್ತಾಯಿತು. ಆದರೆ 300 ರೂಪಾಯಿ ತೆರೆ ಕೊಡಬೇಕೆಂದು ಹೆಣ್ಣಿನವರು ಕೇಳಿದರು. ಆಗ ಬಡರಂಗನು ಗೌಡರ ಬಳಿ ಬಂದು, ಒಡೆರ, ಒಡೆರ, ಯಾರೋ? ನಾನು ರಂಗ. ಓಹೋ, ರಂಗನೇ. ಏನ್ ಸಮಾಚಾರ? ಒಡೆರ, ಒಂದು 300 ರೂಪಾಯಿ ಸಾಲ ಬೇಕಿತ್ರ. ಏನು ಹಳೆ ಬಾಕಿನೇ ಇನ್ನೂ ಚುಕ್ತಾ ಮಾಡಿಲ್ಲ ನೀನು? ಅದ್ರ ಮೇಲೆ 300 ಬೇಕು ಒಡೆಯರಂತ ಬಂದಿದೆಯಲ್ಲ, ದುಡ್ಡೆ ನಿಮ್ಮ ಅಪ್ಪ ತಂದಿಕ್ಕಿದಾನ ಕೇಳ್ಕೊಂಡ್ರೆ ಸಾಲ ಕೊಡಕ್ಕೆ 1 ಕಾಸು ಕೊಡಕ್ಕಾಗಲ್ಲ ನಿನಗೆ. ಕೆಲಸ ನೋಡ್ಕೊ, ಬಂದು ಬಿಡ್ತಾವೆ ಎಂದು ಹೇಳಿದರು. ಹೀಗಾಗಿ ರಂಗನ ಮದುವೆ ನಿಂತಿತು. ಕೆಲ ದಿನಗಳಲ್ಲಿ ರಂಗನಿಗೆ ರೇಷ್ಮೆ
ಸುಬ್ಬನನ್ನು ತಮ್ಮ ಮನೆಯಲ್ಲಿ ಜೀತದಾಳನ ಇಟ್ಟುಕೊಂಡು ಅರಸರು ಕತ್ತೆಗಳ ಮೇಲೆ ಹೊರೆ ಹೇರುವಂತೆ ಆ ಬಾಲಕನ ಮೇಲೆ ಕೆಲಸಗಳನ್ನು ಹೇರತೊಡಗಿದರು. ಓ, ಇಲ್ಲಿ ಬಿದ್ದುಕೊಂಡಿದ್ಯಾ? ಮಾಡ್ತೀನಿ ಕೆಲಸ ನಿಮ್ಮಪ್ಪ ಮಾಡ. ನಿಮ್ಮಪ್ಪ ತಗೊಂಡಿರೋ 300 ರೂಪಾಯಿ ಸಾಲ ಕೊಟ್ಟು ಗಂಟ ನಮ್ಮ ಮನೆಯಲ್ಲಿ ಜೀತ ಬಿದ್ದಿರ್ಬೇಕು ಅಂತ ನಿಮ್ಮಪ್ಪನ ಜೊತೆಗೆ ಮಾತುಕತೆ ಆಗಿದೆ. ತೋಟಕ್ಕೆ ಹೋಗಿ ಅಡಿಕೆನ ಹಚ್ಚಿ ಸ್ವಾಗೇನ ಮರದ ಕೆಳಗಡೆ ಕೊಟ್ಟು ಹಾಕ್ಬೋ. ಆಯ್ತು ಒಡೆಯ. ದನಕರುಗಳಿಗೆ ಹುಲ್ಲು ಹಾಕಿ ಕೋಟಿಗೆಲಿರು ಸಾಕಿನೇನ ಗೊಬ್ಬರಕ್ಕೆ ಹಾಕ್ಬೋ. ಆಯ್ತು ಒಡೆಯ. ಲಂಗೋಟಿನ ತೊಳೆದು ಹಾಕೋ. ಯಾವ್ದು? ನಂದು. ಮತ್ತೆ ನೋಡ್ತಿದ್ಯೋ? ಆಯ್ತು ಒಡೆಯ. ಮುಗಿತೇನೋ? ಆಯ್ತು ಒಡೆಯ. ಒಂದು ಕೋಲ್ವತ್ತು ಕಾಲಲ್ಲ ಕಾಲ್ವತ್ತು. ಸುಬ್ಬನ ಕೈಲಾಗಲಿ ಆಗದೆ ಹೋಗಲಿ ಕೆಲಸ ಮಾಡಲೇಬೇಕಿತ್ತು. ಗೌಡರು ಆಗಾಗ್ಗೆ ಹುಡುಗರಿಗೆ ಬುದ್ಧಿ ಬರಲೆಂದು ಹೊಡೆಯುತ್ತಿದ್ದರು. ಸುಬ್ಬನು ದಿನ ದಿನವೂ ಕೃಶನಾಗುತ್ತಿದ್ದನು. ಅವನಿಗೆ ಎಲ್ಲಿಯಾದರೂ ಜ್ವರ ಬಂದು ಮಲಗಿಕೊಂಡರೆ ಗೌಡರು 2 ಗುತ್ತು ಏರಿ ಅವನನ್ನು ಕೆಲಸಕ್ಕೆ ದಬ್ಬುತ್ತಿದ್ದರು. ಮತ್ತೆ ಬಿಟ್ಕೊಂಡಿದೀಯೋ? ಕೆಲಸ ನೋಡ್ಕೋ. ಆ ಹುಡುಗನು ಜ್ವರದ ಚಳಿಯಲ್ಲಿ ನಡುಗುತ್ತಾ ಕೆಲಸಕ್ಕೆ ಹೋಗುವನು. ಒಂದು ಸಾರಿ ದೊಡ್ಡವರಾದ ಇತರ ಆಳುಗಳು ಸುಬ್ಬನ ಮೇಲಿನ ಕನಿಕರದಿಂದ ಅವನನ್ನು ಮಲಗುವಂತೆ ಹೇಳಿ ತಾವೇ ಅವನ ಕೆಲಸವನ್ನು ಮಾಡುತ್ತಿದ್ದರು. ಗೌಡರು ಬರುವ ಸೂಚನೆ ತಿಳಿದು ಕೂಡಲೇ ಅವನನ್ನು ಎಚ್ಚರಿಸುವರು. ಆ ಹುಡುಗರು ಮತ್ತೆ ಆ ಜ್ವರದ ಚಳಿಯಲ್ಲಿ ನಡುಗುತ್ತಾ ಕೆಲಸಕ್ಕೆ ಕೈ ಹಾಕುತ್ತಿದ್ದರು. ಹೀಗೆ ಆ ಅನಾಥನು ದಿನ ದಿನವೂ ಸುಡುಗಾಡಿಗೆ ಸಮೀಪವಾಗುತ್ತಿದ್ದನು. ಗೌಡರ ಕರೆದಾಗ ಸುಬ್ಬ ನಿದ್ದೆ ಮಾಡುತ್ತಿದ್ದೇನೋ ಹೌದು. ಆದರೆ ಅನಾರೋಗ್ಯವಿರುವವರಿಗೆ ಕನಸಿಲ್ಲದೆ ನಿದ್ದೆ ಬರುವುದು ದುರ್ಲಭ. ಸುಬ್ಬ ಏನೇನೋ ಕನಸು ಕಾಣುತ್ತಿದ್ದನು. ಜಾಗೃತ ಅವಸ್ಥೆಯಲ್ಲಿ ತನಗಿಲ್ಲದ ಸುಖಗಳನ್ನು ಕನಸಿನಲ್ಲಿ ಕಂಡುಂಡು ಸರಿಯುತ್ತಿದ್ದರು.
ಕನಸಿನಲ್ಲಿ ಲಭಿಸದ ಹಾಗೂ ಕೈಗೂಡದ ಬಯಕೆಗಳು ಕನಸಿನಲ್ಲಿ ಕೈಗೂಡುವುದು ಸ್ವಭಾವ. ಸುಬ್ಬ ಕನಸಿನಲ್ಲಿ ತನ್ನ ತಂದೆ ತಾಯಿಯ ಜೊತೆ ಒಂದು ದಿವ್ಯವಾದ ಸೌಧದಲ್ಲಿ ನಡೆಯುತ್ತಿದ್ದರು. ಅಲ್ಲಿ ಅವನು ಕೆಲಸ ಮಾಡಬೇಕಾಗಿಯೇ ಇರಲಿಲ್ಲ. ಕೈಗೆ ಕಾಲಿಗೆ ಆಳುಗಳಿದ್ದರು, ಜೊತೆಗೆ ಹಾಡಲು ಹುಡುಗರಿದ್ದರು. ವಿಧ ವಿಧವಾದ ಭಕ್ಷ್ಯ ಭೋಜನಗಳು ಅವನು ತಿಂದು ತಿಂದು ಮುಗಿಯುವಷ್ಟಿದ್ದವು. ಹೊಡೆದಾಗ ಸುಬ್ಬ ಚೀರಿ ಬಿದ್ದರು. ನೋಡಿದರೆ ನಾಟಿನ ಬೆಳಕಿನ ದೊಡ್ಡ ರುದ್ರಮೂರ್ತಿ. ಎಂದು ಸುಬ್ಬನು ಬೇಗ ಬೇಗನೆ ಎದ್ದರು. ಗೌಡರು, ಏನೋ ಕಾಳು ಪಟ್ಟಿ ಮಗನೇ, ಸುಳ್ಳಿತ್ಯ ಮಾಡ್ಕೊಂಡು ಇಲ್ಲಿ ಬಿದ್ದುಕೊಂಡಿದೀಯೋ ಎಂದು ಮತ್ತೆ ಹೊಡೆದರು. ಆ ಹುಡುಗರು ಅಳುತ್ತಾ ಕಣ್ಣೀರು ಸುರಿಸುತ್ತಾ ನಡುಗುತ್ತಾ ನಿಂತರು. ಅವನಿಗೆ ನೋವಲ್ಲದೆ ಬೇರೆ ಯಾವುದು ಸರಿಯಾಗಿ ಅರ್ಥವಾಗಲೇ ಇಲ್ಲ. ಗೌಡರು ಕಠೋರ ಧ್ವನಿಯಿಂದ ನಡಿಯೋ ಹೋಗ, ಗದ್ದೆ ಹಾಕಿರು ಕೂಡಿ ನಾನು ನೋಡ್ಕೊಂಬಾರ ಎಂದು ಮತ್ತೆ ಬೆತ್ತ ಇಟ್ಟಿದ್ದರು. ಮಳೆಗಾಲದಲ್ಲಿ ಹತ್ತು ಮೀನಿನ ಸಮಯದಲ್ಲಿ ರೈತರು ಕೂಲಿ ಹಾಕಿ ಮೀನು ಹಿಡಿಯುತ್ತಾರೆ. ಬೇರೆಂಟು ಗುಟ್ಟಿಗಿಂತಲೂ ಹೆಚ್ಚಾಗಿ ಮೀನು ಸಿಗುತ್ತವೆ. ಆ ದಿನ ಹಗಲಿನಲ್ಲಿಯೇ ಗೌಡರು 4-5 ಬುಟ್ಟಿ ಮೀನು ಸಿಕ್ಕಿದ್ದನ್ನು ನೋಡಿದ್ದೇವೆ. ರಾತ್ರಿ ಕೂಲಿ ತುಂಬಿ ಮೀನು ಉಕ್ಕಿ ಹೋಗುತ್ತದೆ. ಅಥವಾ ನೀರಿನ ಪ್ರವಾಹಕ್ಕೆ ಮೀನಿನ ಬುಟ್ಟಿ ಕೊಚ್ಚಿಕೊಂಡು ಹೋಗುತ್ತದೆ ಎಂದು ಅವರಿಗೆ ಭಯ. ಅದಕ್ಕಾಗಿ ಎರಡು ರಾತ್ರಿಯಲ್ಲಿ ಆ ಪುಟ್ಟ ಬಾಲಕನನ್ನು ಹೊಡೆದು ಎಬ್ಬಿಸಿದ್ದು. ಸುಬ್ಬ ದೊಡ್ಡದೊಂದು ಮೀನು ಬುಟ್ಟಿ ಹೊತ್ತುಕೊಂಡು ಕೈಯಲ್ಲಿ ಲಾಟಿನ ಹಿಡಿದುಕೊಂಡು ಕಂಬಳಿ ಕೊಪ್ಪೆ ಹಾಕಿಕೊಂಡು ಹೊರಟರು. ಗೌಡರು ಮರಳಿ ಹೋಗಿ ಬೆಚ್ಚಗೆ ಮಲಗಿ ನಿದ್ದೆ ಮಾಡಿದರು. ಮಳೆ ಸುರಿಯುತ್ತಲೇ ಇತ್ತು. ಮಿಂಚು ಗುಡುಗುಗಳು ನಿಂತಿರಲಿಲ್ಲ. ಕತ್ತಲೆ ಕ್ರೂರವಾಗಿತ್ತು. ಹಾದಿಯ ತುಂಬ ಕೆಸರು. ಸುಬ್ಬ ಕಾಲಿಟ್ಟಂತೆಲ್ಲ ಪಿಚ ಪಿಚನೆ ಹಾರುತ್ತಿತ್ತು. ಲಾಟೀನಿಗೆ ಕೆಸರಾದರೆ ಗೌಡರು ಎಲ್ಲಿ ಮತ್ತೆ ಹೊಡೆಯುತ್ತಾರೋ ಎಂದು ಹೆದರಿ ಅದನ್ನು ಶಕ್ತಿ ಮೀರಿ ಎತ್ತಿಕೊಂಡೇ ನಡೆದ. ಕೂಡಿದ್ದ ಸ್ಥಳ 8 ಪರ್ಲಾಂಗಷ್ಟು ದೂರವಾಗಿ ಸುಬ್ಬ ನಡೆದನು. ನಡೆದು 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 ರುದ್ರ ಪ್ರಕೃತಿಯ ಹೊರತು ಮತ್ತೊಂದು ಜೀವ ಜಂತು ಹೊರಗಿರಲಿಲ್ಲ. ಹೋಗುತ್ತಾ ಸುಬ್ಬನು ಒಂದು ಗದ್ದೆಯ ಅಂಚಿನಿಂದ ಮತ್ತೊಂದು ಗದ್ದೆಯ ಅಂಚಿಗೆ ಹಾರುತ್ತಿರುವಾಗ ಕೆಸರಿನಲ್ಲಿ ಕಾಲು ಸಿಕ್ಕು ಬಿದ್ದು ನಾಟಿಯನ್ನು ಹೊಡೆದುಕೊಂಡು ದೀಪ ನಂದಿತು.
ಕಕ್ಕತ್ತಲಲ್ಲಿ ಮುಳುಗಿ ಕರಗಿಯೇ ಹೋದಂತಾದ. ಸುಬ್ಬ ಗದ್ದೆ ಅಂಚಿನ ಮೇಲೆ ಕುಳಿತು ಅತ್ತನು ಕಾಟೀನು ಒಡೆದದಕ್ಕಾಗಿ ಮನೆಗೆ ಮೀನು ತಾರದೆ ಹಿಂದಿರುಗಿದರೆ ಏನು ಗತಿಯಾಗುವುದೋ ಎಂದು ಹೆದರಿ ಮತ್ತೆ ಆ ಕತ್ತಲಲ್ಲಿ ಆ ಮಳೆಗಾಳಿಗಳ ಪ್ರಚಂಡ ಪ್ರಳಯದಲ್ಲಿ ಮುಂಬರಿದರು. ಮಿಂಚಿನ ಬೆಳಕಿನಲ್ಲಿಯೇ ಊಹೆಯ ಮೇಲೆ ನಡೆದು ಕೂಡಿ ಇದ್ದ ಕಾವನ್ನು ಕಂಡು ಹಿಡಿಯಲೆಂದು ಬೀಳುತ್ತಾ ಏಳುತ್ತಾ ಅಳುತ್ತಾ ಹೋದನು. ಆ ನಿಷ್ಕರುಣ ಪ್ರಕೃತಿಯ ಭಯಂಕರ ಸನ್ನಿವೇಶದಲ್ಲಿ ಬಾಲಕನು ಕಡಲಲ್ಲಿ ತೇಲುವ ಹುಲ್ಲು ಹೆಸರಿನಂತೆ ತೇಲಿ ಹೋದನು. ಹೆಚ್ಚಾಯಿತು. ಅಂಬರಿಯನ್ನು ಮತ್ತಷ್ಟು ಬಲವಾಗಿಸಿಕೊಂಡನು. ನಡುವೆ ಏನನ್ನೋ ಕಂಡನಂತೆ ಬೆಚ್ಚಿ ನಡುಗುತ್ತಿದ್ದನು. ಕಡೆಗೆ ಕೂಣಿಯ ಬಳಿ ಸೇರಿದನು. ಸುಬ್ಬ ಕೂಣಿಯ ಬಳಿ ಹೋಗಿ ಕೈಯಲ್ಲಿದ್ದ ಬುಟ್ಟಿಯನ್ನು ಕೆಳಗಿಟ್ಟು ಬಲು ಪ್ರಯಾಸದಿಂದ ಕೂಣಿಯನ್ನು ಮೇಲಕ್ಕೆತ್ತಿದನು. ಕೂಣಿ ಮೀನಿನಿಂದ ತುಂಬಿ ಹೋಗಿತ್ತು. ಅದರೊಳಗೆ ಮೀನು ಎಂದು ಸದ್ದು ಮಾಡುತ್ತಿದ್ದವು. ಕೆಲ ಮೀನುಗಳು ಒಳಪಕ್ಕಕ್ಕೆ ಹರಿದು ಹೊರಗೆ ಬೀಳುತ್ತಿದ್ದವು. ಸುಬ್ಬ ಕೂಣಿಯನ್ನು ಎತ್ತಿ ಹಂಚಿನ ಮೇಲೆ ಇಟ್ಟನು. ಇಟ್ಟು ಒಂದೆಯನ್ನು ಈಚೆಗೆ ತೆಗೆದನು. ಒಡನೆಯೇ ಮೀನು ತಿನ್ನಲೆಂದು ಬಂದು ಅದರೊಳಗಿದ್ದ ಒಂದು ಕೃಷ್ಣ ಸರ್ಪು ಬುಸ್ ಎಂದು ಚಿಮ್ಮಿ ಸುಬ್ಬನನ್ನು ಕಚ್ಚಿ ಹೊಡೆಯಿತು. ಬುಸ್! ಅಷ್ಟು ಹೊತ್ತಿಗೆ ಮಳೆಗಾಳಿಗಳು ಸ್ವಲ್ಪ ಶಮನವಾಗಿದ್ದವು. ಸುಬ್ಬ ಕಿಟ್ಟನೆ ಚೀರಿದನು. ವಿಷವೇರಿ ಕೆಳಗೆ ಬಿದ್ದನು. ನೀರು ಬೋರೆಂದು ಹರಿಯುವುದು. ಬೆಳೆದ ಪೈರಿನ ಮೇಲೆ ಆಗ ತಾನೇ ಕೋಪವಾರಿದ ಗಾಳಿ ಸುಯಿ ಎಂದು ಬೀಸಿತ್ತು. ಮುಗಿಲು ಮಿಂಚುತ್ತಿತ್ತು. ಜಗಚ್ಚಕ್ರವು ಆ ಕ್ಷುದ್ರ ವಿಷಯವನ್ನು ಗಣನೆಗೆ ತಾರದೆ ತಿರುಗುತ್ತಲೇ ಇತ್ತು.
ಎದ್ದೆತ್ತವ ಹೋಗಿ ಕುಡಿ ನೋಡ್ಕೊಂಬ ಅಂದ್ರೆ ಬೆಳಗಾದ್ರು ಕಾಣ್ತಾ ಇಲ್ಲ. ನನ್ನ ಕೈ ಸಿಗಲಿ ಚರ್ಮ ಸುಲಿತೀನಿ. ಸುಭಾ ಸುಭಾ ಏ ಸುಭಾ. ಬೆಳಗಾದ ಮೇಲೆ ಗೌಡರು ಸುಬ್ಬ ಬಾರದಿದ್ದುದನ್ನು ನೋಡಿ ಬಹಳ ರೇಗಿದರು. ಸುಭಾ ಏ ಸುಭಾ. ರಾತ್ರಿ ಕೂಣಿಗೆ ಹೋಗದೆ ಮನೆಯಲ್ಲಿ ಎಲ್ಲಿಯೋ ಅಡಗಿರಬೇಕೆಂದು ಕೈಯಲ್ಲಿ ತೊಣ್ಣೆ ಹಿಡಿದು ಹುಡುಕಿದರು. ಮತ್ತು ಹುಡುಕಿದನು, ಎಲ್ಲಿಯೂ ಸಿಕ್ಕಲಿಲ್ಲ. ಯಾರ ಮನೆಗೆ ಹೋಗಿ ಮಲಗಿರಬೇಕೆಂದು ಸಿಡಿಲಿದರು. ಕಡೆಗೆ ತಾವೇ ಒಬ್ಬ ಆಳನ್ನು ಜೊತೆಗೆ ಕರೆದುಕೊಂಡು ಅವನನ್ನು ಪತ್ತೆ ಹಚ್ಚಲು ಹೊರಟರು. ಲೇ ಕೆಂಚ, ಹುಡುಕುತ್ತಾ 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 ಹೋದರು. ದಾರಿಯಲ್ಲಿ ಗದ್ದೆ ಅಂಚಿನ ಬಳಿ ಒಡೆದ ನಾಟಿ ಬಿದ್ದಿತ್ತು. ಅಲ್ಲಿಯೂ ರೇಗಿದರು. ಎಲ್ಲ ಹಾಳಾದವನು ಎಲ್ಲಿ ಹೋದ ಇವ ನಾಟಿ ಬಿಸಾಕಿ? ನನ್ನ ಕೈ ಸಿಗಲಿ ಕಾಲು ಮುರಿದಿರಿ ಎಂದು ಗರ್ಜಿಸಿದರು. ಮುಂದೆ ಮುಂದೆ ಹೋದರು. ಕೂಣಿ ಸಮೀಪವಾಯಿತು. ದೂರದಿಂದಲೇ ಕೂಣಿ ಮಗಚಿಕೊಂಡು ಅಂಚಿನ ಮೇಲೆ ಬಿದ್ದದ್ದನ್ನು ಕಂಡು ಎಲ್ಲ ಹಾಳು ಬಡ್ಡಿ ಮಗ ನನಗೊಂದು ಮೀರ್ಸಿಕ ಮಾಡಿದ್ದಲ್ಲ ಎಂದುಕೊಂಡರು. ಇನ್ನೂ ಹತ್ತಿರ ಹೋದರು. ಸೊಂಟದೆತ್ತರ ಬೆಳೆದ ಗದ್ದೆಯ ಕೇವಿಯ ನಡುವೆ ಕೆಸರು ಮೆತ್ತಿಕೊಂಡು ಸುಬ್ಬ ಬಿದ್ದಿದ್ದನು. ಗೌಡನಿಗೆ ಸ್ವಲ್ಪ ಗಾಬರಿಯಾಯಿತು. ಕರೆದನು. ಒಬ್ಬ ಓಕೊಳ್ಳಲಿಲ್ಲ, ಏಳಲಿಲ್ಲ, ಅಲುಗಾಡಲಿಲ್ಲ. ಜೊತೆಗೆ ಬಂದಿದ್ದ ಆಳಿನ ಕೈಯಲ್ಲಿ ಎತ್ತಲು ಹೇಳಿದರು. ಅವನು ಹೋಗಿ ಎತ್ತಿದನು. ಎಳವು ಗೌಡರು ಬಹಳ ವ್ಯಸನ ಪಟ್ಟುಕೊಂಡು ಅಂತೂ 300 ರೂಪಾಯಿ ನನಗೆ ಬಂತು ಎಂದು ನಿಲ್ಲಿಸುವುದರು. ಪ್ರಬಲತೆ ಮಾಡುವುದಕ್ಕಲ್ಲ. ಈ ಪ್ರಕೃತಿಯ ಮಡಿಲಲ್ಲಿ ನಾವು ನೀವು ಒಂದೇ.